ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ವಿಷಯ ಏನಂದರೆ, ಒಂದು ಯೂನಿಕ್ ಕಾರ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ವಿ. MG ಹೆಕ್ಟರ್ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕಾರ್ ಅಂತಲೇ ಹೇಳ್ಬೋದು MG ಹೆಕ್ಟರ್ನ. ಈ ಕಾರ್ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ 1.5 ಟರ್ಬೋ ಸವೈ ಪ್ರೋ CVT ಪೆಟ್ರೋಲ್ ಇಂಜಿನ್ ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು. ಇದರ ಇಂಜಿನ್ ಟೈಪ್ ಬಂದು 1.5 ಟರ್ಬೋ ಚಾರ್ಜರ್ಡ್ ಇಂಟರ್ ಕೂಲೆಡ್ ಇಂಜಿನ್ ಹೊಂದಿರುತ್ತೆ. ಮತ್ತು ಇದರ ಇಂಜಿನ್ ಕೆಪಾಸಿಟಿ ಬಂದು 1451 cc, ಮ್ಯಾಕ್ಸ್ ಪವರು 141 bhp, ಮ್ಯಾಕ್ಸ್ ಟಾರ್ಕು 250 Nm ಟಾರ್ಕು, 4 ಸಿಲಿಂಡರ್ಸ್ ಹೊಂದಿರುತ್ತೆ. ಇದರಲ್ಲಿ ಟ್ರಾನ್ಸ್ಮಿಷನ್ ಟೈಪ್ ಬಂದು ಆಟೋಮೆಟಿಕ್ಕು, ಮತ್ತು 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಸಿಗುತ್ತೆ. ಫ್ಯೂಯಲ್ ಟೈಪ್ ನೋಡೋದಾದರೆ ಪೆಟ್ರೋಲು. ಫ್ಯೂಯಲ್ ಮೈಲೇಜ್ ಬಂದು 12ರಿಂದ 13 ಕೊಡುತ್ತೆ ಅಂತಲೇ ಹೇಳ್ಬೋದು. ಮೈಲೇಜ್ ಕಡಿಮೆ ಆಯಿತು, ಆದರೆ ಪವರ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಮತ್ತು ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ 60 ಲೀಟ್ರ್ ಇರುತ್ತೆ. ಇದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ 2 ವೇರಿಯಂಟಲ್ಲೂ ಇದೆ. ಇವಾಗ ನಾವು ನೋಡ್ತಾ ಇರೋದು ಪೆಟ್ರೋಲ್ ಇಂಜಿನ್ದು. ಮತ್ತು ಇದರ ಟಾಪ್ ಸ್ಪೀಡ್ ನೋಡಿದ್ರೆ 195 ಹೋಗುತ್ತೆ ಅಂತಲೇ ಹೇಳ್ಬೋದು. ಅದರಿಂದನೇ ಇದರ ಮೈಲೇಜ್ ಕಡಿಮೆ, ಪಿಕಪ್ ಪಕ್ಕ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಸಸ್ಪೆನ್ಷನ್ಸು, ಸ್ಟೇರಿಂಗ್ಸು, ಬ್ರೇಕ್ಸ್ ನೋಡಿದರೆ ಫ್ರಂಟ್ ಸಸ್ಪೆನ್ಷನ್ಸ್ ಬಂದು ಬ್ಯಾಕ್ ಪ್ರೆಸೆಂಟ್ ಟ್ರಸ್ಟ್ ಸಾಯಿಲ್ ಸ್ಪ್ರಿಂಗ್ ಹೊಂದಿರುತ್ತೆ. ರೇರ್ ಸಸ್ಪೆನ್ಷನ್ನು ಬೀಮ್ ಅಸೆಂಬಲ್ ಸಾಯಿಲ್ ಸ್ಪ್ರಿಂಗ್ ಹೊಂದಿರುತ್ತೆ. ಸ್ಟೇರಿಂಗ್ ಟೈಪು ಪವರು. ಸ್ಟೇರಿಂಗ್ ಕಾಲಮ್ ಬಂದು ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಆಗಿರುತ್ತೆ. ಫ್ರಂಟ್ ಬ್ರೇಕ್ ಬಂದು ಈ ಕಾರ್ದು ಡಿಸ್ಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ರೇರ್ ಕೂಡ ಡಿಸ್ಕು, 4 ವೀಲ್ ಡಿಸ್ಕ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಲಾಯ್ ವೀಲ್ ಸೈಜ್ ಬಂದು 18 ಇಂಚ್ ವೀಲ್ ಹೊಂದಿರುತ್ತೆ. ಈ ಕಾರಲ್ಲಿ ಬೂಟ್ ಸ್ಪೇಸ್ ಬಂದು 587 ಲೀಟ್ರ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಬೂಟ್ ಸ್ಪೇಸ್ ಇದೆ ಈ ಕಾರಲ್ಲಿ. 5 ಸೀಟರ್ ಕೆಪಾಸಿಟಿ ಮತ್ತು 5 ಡೋರ್ಸ್ ಇರುತ್ತೆ. ಈ ಕಾರ್ನ ಕಂಫರ್ಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡಿದ್ರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಫ್ರಂಟು ಮತ್ತು ರೇರು, ಏರ್ ಕಂಡೀಷ್ನರು, ಹೀಟರು, ಅಡ್ಜಸ್ಟಬಲ್ ಸ್ಟೇರಿಂಗು, ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟು, ವೆಂಟಿಲೇಟೆಡ್ ಸೀಟ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಏರ್ ಕ್ವಾಲಿಟಿ ಕಂಟ್ರೋಲು, ಮತ್ತು ವ್ಯಾನಿಟಿ ಮಿರರು, ಕಪ್ ಹೋಲ್ಡರು ಫ್ರಂಟು ಮತ್ತು ರೇರ್ AC ವೆಂಟ್ಸು, ಹಿಂದ್ಗಡೆ ಕೂಡ AC ಇರುತ್ತೆ. ಕ್ರೂಸ್ ಕಂಟ್ರೋಲು, ಪಾರ್ಕಿಂಗ್ ಸೆನ್ಸರು ಫ್ರಂಟು ಮತ್ತು ರೇರು, ಏರ್ ಕಡೆಯೂ ಇರುತ್ತೆ. ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಹೊಂದಿರುತ್ತೆ. ಗ್ಲೋ ಬಾಕ್ಸ್ ಕೂಲಿಂಗು, ವಾಯ್ಸ್ ಕಮೆಂಟ್ ಕೂಡ ಅಲೋ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಕಾರು. USB ಚಾರ್ಜರ್ ಕೂಡ ಫ್ರಂಟು ಮತ್ತು ಎರಡು ಕಡೆಯೂ ಇರುತ್ತೆ. ಈ ಕಾರಲ್ಲಿ ತುಂಬ ಸ್ಪೆಸಿಫಿಕೇಷನ್ಸ್ ಇದೆ, ಏನೇನು ಬೇಕು ಎಲ್ಲ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಆಟೋಮೆಟಿಕಲಿ 3 ಡ್ರೈವ್ ಮೋಡ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಟೋಮೆಟಿಕ್ ಮತ್ತು ಮ್ಯಾನುವಲ್ ಎರಡೂ ಸಿಗುತ್ತೆ ಇದರಲ್ಲಿ. ಇದರ ಇಂಟೀರಿಯರ್ ನೋಡೋದಾದರೆ ಟ್ಯಾಕೋಮೀಟರು, ಲೆದರ್ ಸ್ಟೇರಿಂಗ್ ವೀಲು, ಗ್ಲೋ ಕಂಪಾರ್ಟ್ಮೆಂಟು, ಡಿಜಿಟಲ್ ಕ್ಲಸ್ಟರು, 7 ಇಂಚ್ ಇರುತ್ತೆ. ಮತ್ತು ಈ ಕಾರ್ನ ಹೊರಗಡೆ ನೋಡೋದಾದರೆ ಒಂದು ಬೆಸ್ಟ್ ಲುಕ್ ಅಂತಲೇ ಹೇಳ್ಬೋದು. ಫ್ರಂಟ್ ಮಾತ್ರ ಲುಕ್ ಸೂಪರಾಗಿದೆ ಅಂತಲೇ ಹೇಳ್ಬೋದು MG ಹೆಕ್ಟರ್ ಕಾರ್ದು. ಅಡ್ಜಸ್ಟಬಲ್ ಹೆಡ್ಲೈಟ್ಸು, ಈ ಕಾರ್ನ ಹೆಡ್ಲೈಟ್ಸ್ ಕೂಡ 2 LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಲುಕ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪವರ್ ಅಡ್ಜಸ್ಟಬಲ್ ರೇರ್ ರಿವ್ ಮಿರರ್, ಎಲೆಕ್ಟ್ರಿಕ್ ಆಗಿನೇ ಫೋಲ್ಡಿಂಗ್ ಮಾಡ್ಬೋದು. ಮಿರರ್ನ ರೈನ್ ಸೆನ್ಸಿಂಗ್ ವೈಪರ್ ಕೊಡುತ್ತೆ. ಆಟೋಮೆಟಿಕ್ ಅದೇ ವೈಪರ್ ಆನ್ ಆಗುತ್ತೆ ಅಂತ ಹೇಳ್ಬೋದು ನೀರು ಬಿದ್ದರೆ. ವೀಲ್ ಕವರ್ ಕೊಟ್ಟಿರ್ತಾರೆ, ಅಲಾಯ್ ವೀಲ್ಸು, ಮತ್ತು ಇಂಟಿಗ್ರೇಟೆಡ್ ಆಂಟೆನಾ ಕೊಟ್ಟಿರ್ತಾರೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, ಹಾಲಿಜನ್ ಹೆಡ್ಲ್ಯಾಂಪ್ಸು, LED ಹೆಡ್ಲೈಟ್ಸು, ಫಾಗ್ ಲೈಟ್ಸು ಫ್ರಂಟ್ ಇರುತ್ತೆ. ಮತ್ತು ಸನ್ ರೂಫ್ ಕೂಡ ಇರುತ್ತೆ ಈ ಕಾರಲ್ಲಿ. ಡ್ಯುಯಲ್ ಪೋನು, ತುಂಬ ದೊಡ್ಡ ಸನ್ ರೂಫ್ ಇರುತ್ತೆ ಅಂತಲೇ ಹೇಳ್ಬೋದು. ಟೈರ್ ಸೈಜ್ ನೋಡೋದಾದರೆ 215/55. ಈ ಕಾರ್ನ ಲೈಟ್ಸ್ ನೋಡೋದಾದರೆ LED DRLs, LED ಹೆಡ್ಲೈಟ್ಸು, LED ಟೈಲೈಟ್ಸು, LED ಫಾಗ್ ಲೈಟ್ಸ್ ಕೂಡ ಹೊಂದಿರುತ್ತೆ. ಈ ಕಾರ್ನ ಬ್ಯಾಕ್ ಲೈಟ್ಸ್ ಬಂದು ಒಂಥರ ಯೂನಿಕ್ ಆಗಿಯೇ ಇರಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನ ಸೇಫ್ಟಿ ಬಗ್ಗೆ ನೋಡೋದಾದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮು, ಬ್ರೇಕ್ ಅಸಿಸ್ಟು, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಸೇಫ್ಟಿ ಲಾಕು. ಮತ್ತು ಈ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಇರುತ್ತೆ. ಡ್ರೈವರ್ ಏರ್ ಬ್ಯಾಗು, ಪ್ಯಾಸೆಂಜರ್ ಏರ್ ಬ್ಯಾಗು, ಸೈಡ್ ಏರ್ ಬ್ಯಾಗು ಫ್ರಂಟು, ಮತ್ತು ಕರ್ಟನ್ ಏರ್ ಬ್ಯಾಗ್ ಕೂಡ ಇರುತ್ತೆ ಈ ಕಾರಲ್ಲಿ. ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಡೋರ್ ಅಜರ್ ವಾರ್ನಿಂಗು, ಟೈರ್ ಪ್ರೆಷರ್ ಮಾನಿಟರ್ ಮಾಡುತ್ತೆ. ಇಂಜಿನ್ ಇಮೋಬಿಲೈಸರ್ ಮಾಡುತ್ತೆ. ಮತ್ತು ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ ಅಂತ ಹೇಳ್ಬೋದು. ರೇರ್ ಕ್ಯಾಮ್ರಾ ವಿತ್ ಗೈಡ್ಲೈನ್ಸ್ ಕೊಡುತ್ತೆ. ಮತ್ತು 360 ಕ್ಯಾಮ್ರಾ ಕೂಡ ಹೊಂದಿದೆ ಈ ಕಾರು, ಒಂದೊಳ್ಳೆ ವಿಷಯ. ಸ್ಪೀಡ್ ಅಲರ್ಟ್ ಮಾಡುತ್ತೆ. ಸ್ಪೀಡ್ ಹೋಗ್ಬೇಕಾದ್ರೆ ಆಟೋ ಡೋರ್ ಲಾಕ್ ಆಗುತ್ತೆ. ಇದಿಷ್ಟು ಸೇಫ್ಟಿ ಆಯಿತು. ಈ ಕಾರ್ನ ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ಸ್ ನೋಡೋದಾದರೆ ರೇಡಿಯೋ, ಆಡಿಯೋ ಸಿಸ್ಟಮು, ರಿಮೋಟ್ ಕಂಟ್ರೋಲ್ ಮಾಡ್ಬೋದು ರಿಮೋಟಲ್ಲೇ. ಸ್ಪೀಕರ್ಸು ಫ್ರಂಟು ಮತ್ತು ರೇರು, ಏರ್ ಕಡೆಯೂ ಇರುತ್ತೆ.
ಇಂಟಿಗ್ರೇಟೆಡ್ 2 ಆಡಿಯೋ, ವೈರ್ಲೆಸ್ ಫೋನ್ ಚಾರ್ಜಿಂಗ್ ಕೂಡ ಹೊಂದಿದೆ, ಒಂದು ಒಳ್ಳೆಯ ವಿಷಯ. ಮತ್ತು USB ಇನ್ಪುಟ್ ಕೂಡ ಹೊಂದಿದೆ, ಬ್ಲೂಟೂತ್ ಕನೆಕ್ಟಿವಿಟಿ, ಟಚ್ ಸ್ಕ್ರೀನ್ ಕೂಡ ಹೊಂದಿದೆ, 14 ಇಂಚ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎರಡನ್ನೂ ಕೂಡ ಅಲೌ ಮಾಡುತ್ತೆ. ಮತ್ತು ಇದರಲ್ಲಿ ತುಂಬ ಆಪ್ಷನ್ಸ್ ಕೂಡ ಇದೆ, ಆ್ಯಪ್ಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ಕಾರು ADAS ಫ್ಯೂಚರ್ ಕೂಡ ಹೊಂದಿದೆ. ಪೆಟ್ರೋಲ್ ಇಂಜಿನ್ ಮಾತ್ರ ADAS ಫ್ಯೂಚರ್ ಹೊಂದಿರೋದು, ಡೀಸೆಲ್ ಇಂಜಿನ್ ಹೊಂದಿರೋದಿಲ್ಲ. ADAS ಫ್ಯೂಚರ್ ಒಂದೊಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಅಡ್ವಾನ್ಸ್ ಇಂಟರ್ನೆಟ್ ಫ್ಯೂಚರ್ ಕೂಡ ಹೊಂದಿದೆ, ಲೈವ್ ಲೊಕೇಶನ್ ತೋರಿಸುತ್ತೆ. ಮತ್ತು ಎಂಜಿನ್ ಸ್ಟಾರ್ಟ್ ಅಲಾರ್ಮ್ ಮಾಡುತ್ತೆ. ರಿಮೋಟಲ್ಲೇ AC ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಇದಿಷ್ಟು ಅಡ್ವಾನ್ಸ್ ಇಂಟರ್ನೆಟ್ ಫ್ಯೂಚರು. ಮತ್ತು ಈ ಕಾರ್ನ ಪ್ರೈಸ್ ವಿಷಯ ನೋಡೋದಾದರೆ, ಈ ಕಾರ್ ಪ್ರೈಸ್ ಬಂದು 13 ಲಕ್ಷದಿಂದ 21 ಲಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಈ ಪ್ರೈಸ್ಗೆ ಒಂದು ಬೆಸ್ಟ್ ಆಪ್ಷನ್ಸ್ ಆಗ್ಬೋದು ಈ ಕಾರು. ಇದಿಷ್ಟು MG ಹೆಕ್ಟರ್ನ ಇನ್ಫಾರ್ಮೇಷನ್ ಆಗಿತ್ತು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.